ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮೃದುವಾಗಿ ರುಚಿಯಾದ ಒಂದು ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ದೋಸೆಗೆ 2 ಕಪ್ ಅಕ್ಕಿಯನ್ನು ಮೊದಲೇ ನಾನು ನೆನೆಸಿಟ್ಟುಕೊಂಡಿದ್ದೇನೆ. ಚೆನ್ನಾಗಿ ತೊಳೆದು 4-5 ಗಂಟೆ ಆದರೂ ನೆನೆಸಿಡಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಗ್ಗೆಕಾಯಿ ದೋಸೆಯನ್ನು ಮಾಡ್ತಾ ಇದ್ದೇನೆ. ಅರ್ಧ ಮಗ್ಗೆಕಾಯಿಯನ್ನು ತಗೊಂಡಿದ್ದೇನೆ. ಮಗ್ಗೆಕಾಯಿಗೆ ಸಾಂಬಾರು ಸೌತೆ ಅಂತಲೇ ಹೆಸರಿದೆ. ಅದರ ಸಿಪ್ಪೆಯನ್ನು ತೆಗೆದು ಹಾಗೆ ಒಳಗಿನ ತಿರುಳನ್ನು ತೆಗೆದು ಬೀಜ ಎಲ್ಲ ತೆಗೆದು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು. ನಾನಿಲ್ಲಿ ಸಣ್ಣ ಸಣ್ಣ ತುಂಡು ಮಾಡಿಕೊಂಡು ತಗೊಂಡಿದ್ದೇನೆ. ನೀವು ತುರಿದು ಬೇಕಿದ್ರೂ ಹಾಕ್ಕೊಳ್ಬೋದು, ಸಿಪ್ಪೆ ಸಹಿತ ಬೇಕಿದ್ರೂ ನೀವು ತುಂಡು ಮಾಡಿ ತಗೊಳ್ಬೋದು. ಸಿಪ್ಪೆ ತೆಗಿಲೇಬೇಕು ಅಂತೇನಿಲ್ಲ. ಹಾಗೆ ಇದಕ್ಕೆ ಹಾಕಲಿಕ್ಕೆ ಇನ್ನು 1 ಕಪ್ ಆಗುವಷ್ಟು ತೆಂಗಿನ ತುರಿ ಬೇಕಾಗ್ತದೆ. ಎಳೆಯ ತೆಂಗಿನಕಾಯಿಯ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ. ಈಗ ಮಿಕ್ಸಿ ಜಾರಲ್ಲಿ ನೆನೆಸಿಟ್ಟಂಥ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಹಾಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ಮತ್ತು 2 ಕಪ್ ಆಗುವಷ್ಟು ಮಗ್ಗೆಕಾಯಿ ತುಂಡುಗಳನ್ನು ಹಾಕ್ಕೊಳ್ಬೇಕು. 2 ಕಪ್ ಅಕ್ಕಿಗೆ 2 ಕಪ್ ಮಗ್ಗೆಕಾಯಿ ತುಂಡುಗಳು ಬೇಕಾಗ್ತದೆ. ಹಾಗಿದ್ರೆ ಅದು ಚೆನ್ನಾಗಿ ಮೃದುವಾಗಿ ಆಗ್ತದೆ ನೋಡಿ. ಈಗ ಇದಕ್ಕೆ ನೀರು ಹಾಕಿ ನಯವಾಗಿ ರುಬ್ಬಿಕೊಳ್ಬೇಕು. ಈಗ ನಾನು ರುಬ್ಬಿ ತಂದಿದ್ದೇನೆ. ಇದನ್ನೀಗ ಒಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೇನೆ. ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹುದುಗ್ಲಿಕ್ಕೆ ಇಡಬೇಕು. ಒಂದು 4-5 ಗಂಟೆ ಆದರೂ ಹುದುಗಬೇಕು ನೋಡಿ. ಚೆನ್ನಾಗಿ ಹುದುಗಿದ್ರೆ ದೋಸೆ ಕೂಡ ತುಂಬಾ ಮೃದುವಾಗಿ ಆಗ್ತದೆ. ಮರುದಿನ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಹುದುಗಿರ್ತದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ದೋಸೆ ಮಾಡಿದರೆ ಆಯಿತು. ಹಿಟ್ಟಿನ ಹದ ಹೀಗಿರಬೇಕು. ಜಾಸ್ತಿ ತೆಳ್ಳಗೂ ಅಲ್ಲ, ಜಾಸ್ತಿ ದಪ್ಪನೂ ಅಲ್ಲ ನೋಡಿ. ಒಲೆ ಮೇಲೆ ದೋಸೆ ಕಾವಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡಿದ್ದೇನೆ. ಎಣ್ಣೆಯನ್ನು ಹಚ್ಚಿಕೊಳ್ಬೇಕು. ಈಗ ಹಿಟ್ಟನ್ನು ಹಾಕಿ ತೆಳ್ಳಗೆ ದೋಸೆ ಮಾಡಿದರೆ ಆಯಿತು. ಹಿಟ್ಟನ್ನು ರುಬ್ಬಿದ ತಕ್ಷಣ ನೀವು ಬೇಕಿದ್ರೆ ದೋಸೆ ಮಾಡಿಕೊಳ್ಳಿಕ್ಕಾಗ್ತದೆ. ಹಿಟ್ಟನ್ನು ಹುದುಗ್ಲಿಕ್ಕಿಟ್ಟೇ ದೋಸೆ ಮಾಡಬೇಕು ಅಂತೇನಿಲ್ಲ. ಹುದುಗ್ಲಿಕ್ಕಿಟ್ಟು ದೋಸೆ ಮಾಡಿದರೆ ದೋಸೆ ತುಂಬಾ ಮೃದುವಾಗಿ ಆಗ್ತದೆ. ನಿಮಗೆ ಟೈಮ್ ಇಲ್ಲ ಅಂತ ಆದರೆ ಹಾಕಿದ ತಕ್ಷಣ ದೋಸೆ ಮಾಡ್ಕೊಳ್ಬೋದು. ಆದರೆ ದೋಸೆ ತುಂಬಾ ಮೆತ್ತಗಾಗಿ ಬರಬೇಕಿದ್ರೆ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು. ಮೀಡಿಯಮ್ ಉರಿಯಲ್ಲಿ ಬೇಯಿಸಿಕೊಳ್ಳಿ. ಹಾಗೆ ಮುಚ್ಚಳ ತೆಗೆದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು. ಮತ್ತು ಮಗುಚಿ ಹಾಕಿ ಬೇಯಿಸಿಕೊಂಡ್ರೆ ಆಯಿತು. ಹಾಗೆ ತೆಗೆದ್ರೂ ಆಗ್ತದೆ, ಬೇಕಿದ್ದರೆ ಮಗುಚಿ ಹಾಕಿ ಬೇಕಿದ್ರೂ ಬೇಯಿಸಿಕೊಳ್ಬೋದು. ನಾನಿಲ್ಲಿ ಮಗುಚಿ ಹಾಕಿ ಬೇಯಿಸಿಕೊಳ್ತಾ ಇದ್ದೇನೆ. 2 ಸೈಡ್ ಚೆನ್ನಾಗಿ ಬೆಂದ ಮೇಲೆ ದೋಸೆ ತೆಗೆದ್ರೆ ಆಯಿತು. ಈಗ ರುಚಿಯಾದ ಸಾಂಬಾರು ಸೌತೆಯ ದೋಸೆ ರೆಡಿಯಾಗಿದೆ. ಎಷ್ಟು ಗೂಡಾಗಿ ಎಷ್ಟು ಮೃದುವಾಗಿ ಆಗಿದೆ ನೋಡಿ. ಹಾಗೆ ತುಂಬಾ ರುಚಿ ಕೂಡ ಆಗಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.